ಇಂದಿನಿಂದ 3 ದಿನಗಳ ಕಾಲ ಪೀಣ್ಯ ಫ್ಲೈಓವರ್ ಬಂದ್ ಆಗಲಿದೆ. ಇಂದು ರಾತ್ರಿ 11ರಿಂದ ಜನವರಿ 19ರ ಬೆಳಗ್ಗೆ 11 ಗಂಟೆವರೆಗೆ ನಿಷೇಧವನ್ನು ಹೇರಲಾಗಿರುವಂತದ್ದು. ಲೋಡ್ ಟೆಸ್ಟಿಂಗ್ ನಡೆಸ್ತಾ ಇರೋದ್ರಿಂದ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಇಂದು ರಾತ್ರಿ 11 ಗಂಟೆಯಿಂದ 19ನೇ ತಾರೀಕು 11 ಗಂಟೆ ಬೆಳಗ್ಗೆವರೆಗೆ ಆ ಒಂದು ಫ್ಲೈಓವರ್ ಬಂದ್ ಇರುತ್ತೆ. ಫ್ಲೈಓವರ್ಗೆ ಅಳವಡಿಸಲಾಗಿದ್ದಂಥ ವಯಾಡಕ್ಟ್ ದುರಸ್ತಿ ಕಾಮಗಾರಿ ನಡೆಸಿದಂಥ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಬದಲಿ ಮಾರ್ಗ ಬಳಸುವಂತೆ ಸಂಚಾರಿ ಪೊಲೀಸರಿಂದ ಈಗ ಮನವಿಯನ್ನು ಮಾಡಲಾಗಿರುವಂಥದ್ದು. 3 ದಿನಗಳ ಕಾಲ ಈ ಒಂದು ಫ್ಲೈಓವರ್ ಬಂದ್ ಇರುತ್ತೆ. ಇಂದು ರಾತ್ರಿ 11 ಗಂಟೆಯಿಂದ 19ರ ಬೆಳಗ್ಗೆ 11 ಗಂಟೆವರೆಗೆ ಮೇಲ್ಸೇತುವೆಯಲ್ಲಿ ವಾಹನ ಸಂಚಾರವನ್ನು ನಿಷೇಧ ಮಾಡಲಾಗಿದೆ. ಅನಾನುಕೂಲನೇ ಜಾಸ್ತಿ ಇದೆ ಸರ್. ಈಗ ಎಷ್ಟೊಂದು ಜನ ಓಡಾಡ್ತಾರೆ, ಇಲ್ಲಿ ತುಂಬ ಎಲ್ರಿಗೂ ತೊಂದರೆ ಆಗುತ್ತೆ. 3 ದಿವಸ ಅಷ್ಟರಲ್ಲಿ ರೆಡಿ ಆದರೆ ಪರವಾಗಿಲ್ಲ, ಆಮೇಲೆ ಮತ್ತೆ ಜಾಸ್ತಿ ದಿವಸ ತೊಗೊಂಡ್ರೆ ಜನಕ್ಕೆ ತುಂಬ ತೊಂದರೆ ಆಗುತ್ತೆ. ಈ ರೋಡಲ್ಲೆಲ್ಲ ತುಂಬ ಟ್ರಾಫಿಕ್ ಜಾಮ್ ಆಗೋಗ್ಬಿಡುತ್ತೆ. ಕೆಳಗಡೆ ಎಲ್ಲ ಫ್ಲೈಓವರ್ ಇರೋದ್ರಿಂದ ಎಷ್ಟೊಂದು ಜನ ಆರಾಮಾಗಿ ಹೋಗ್ತಾ ಇದ್ದಾರೆ. ಈಗ ಬೇಗ ರೆಡಿ ಆದರೆ ಎಲ್ಲರಿಗೂ ಒಳ್ಳೇದು. ಮತ್ತೆ ಈಗ 3 ದಿವಸ ಬಂದಂದ್ರೆ ನಾವು ಯಾವ ಇದ್ರಲ್ಲಿ ಹೋಗ್ಬೇಕು? ಅರ್ಜೆಂಟ್ ಇರುತ್ತೆ, ಆಂಬುಲೆನ್ಸ್ ಇರ್ತವೆ, ಇವು ಕಡೆ ಹೋಗಕ್ಕಾಗಲ್ಲ. ಇನ್ನು ಹೋಗೋದು ಯಾವ ಕಡೆ? ನಾವು 3 ಅವರ್ಗೆ ಹೋಗ್ತೀವಿ ಅಂದ್ರೆ 6 ಅವರ್ ಬೇಕಾಗುತ್ತೆ. ಇನ್ನು ಪೀಣ್ಯ ಫ್ಲೈಓವರ್ ಬಂದ್ ಹಿನ್ನೆಲೆ ಅಲ್ಲಿಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕಳೆದ 2 ವರ್ಷಗಳಿಂದ ಭಾರಿ ವಾಹನಗಳ ನಿಷೇಧ ಇರುವಂತಹ ಪೀಣ್ಯ ಫ್ಲೈಓವರ್ ಸೇತುವೆ ಮೇಲೆ ಈಗ ಮತ್ತೆ ದುರಸ್ತಿ ಕಾರ್ಯ ನಡೀತಾ ಇದೆ. ಇದರ ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ 11 ಗಂಟೆಯಿಂದ 19ನೇ ತಾರೀಕು ಬೆಳಗ್ಗೆ 11 ಗಂಟೆವರೆಗೂ ಕೂಡ ಈ ಮೇಲ್ಸೇತುವೆ ಮೇಲೆ ಯಾವ ವಾಹನಗಳಿಗೂ ಕೂಡ ಸಂಚಾರಕ್ಕೆ ಅವಕಾಶ ಇರೋದಿಲ್ಲ. ಎಲ್ಲ ವಾಹನಗಳ ಸಂಚಾರ ನಿರ್ಬಂಧ ಇರುತ್ತೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ರಸ್ತೆ ಪ್ರಾಧಿಕಾರ ಪೊಲೀಸರಿಗೂ ಕೂಡ ಸೂಚನೆಯನ್ನ ನೀಡಿದ್ದು ಮನವಿಯನ್ನ ಮಾಡಿಕೊಂಡಿದೆ. ಇಲ್ಲಿ ಯಾವುದೇ ರೀತಿಯಾಗಿ ವಾಹನಗಳನ್ನ ಸಂಚರಿಸದೇ ಇರೋ ರೀತಿಯಾಗಿ ನೀವು ಕ್ರಮ ವಹಿಸಬೇಕು ಅಂತೇಳಿ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸೂಚನಾ ಫಲಕಗಳನ್ನು ಹಾಕಿರೋದನ್ನು ಕೂಡ ಗಮನಿಸಿದಿರಿ. ಕಳೆದ 2 ವರ್ಷಗಳಿಂದಲೂ ಕೂಡ ಪೀಣ್ಯ ಫ್ಲೈಓವರ್ ಸೇತುವೆ ಮೇಲೆ ದುರಸ್ತಿ ಕಾರ್ಯಗಳು ನಡೀತಾ ಇದ್ದಾವೆ. ವೈಡಕ್ಟ್ ಕೇಬಲ್ಗಳನ್ನೆಲ್ಲವನ್ನು ಕೂಡ ಚೇಂಜ್ ಮಾಡಿದ್ದಾರೆ. ಚೇಂಜ್ ಮಾಡಿ ದುರಸ್ತಿ ಕಾರ್ಯಗಳು ಕೂಡ ಆಯಿತು. ಈಗ ಮತ್ತೊಂದು ರೀತಿಯಾದಂತಹ ಕಾರ್ಯವನ್ನು ಕೂಡ ಕಾಮಗಾರಿಯ ಕಾರ್ಯವನ್ನ ಮಾಡ್ತಾ ಇದ್ದಾರೆ, ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ಪರಿಶೀಲನೆಯನ್ನ ಪ್ರಾಧಿಕಾರದ ಸಿಬ್ಬಂದಿಗಳು ಮಾಡಲಿದ್ದಾರೆ. ಇದರ ನಂತರ ವರದಿಯನ್ನು ಕೂಡ ಸಬ್ಮಿಟ್ ಮಾಡಲಿದ್ದಾರೆ. ಆ ನಂತರ ಹೆವಿ ವೆಹಿಕಲ್ಗಳಿಗೆ ಅವಕಾಶ ಏನಾದರೂ ಸಿಗುತ್ತಾ ಅಥವಾ ಎಂದಿನಂತೆ ಕಳೆದ 2 ವರ್ಷಗಳಿಂದ ಈಗೇನು ಲಘು ವಾಹನಗಳಿಗೆ ಅವಕಾಶ ನೀಡ್ತಾ ಇದಾರಲ್ಲ ಅದೇ ರೀತಿಯಾಗಿ ಅವಕಾಶ ನೀಡ್ತಾರೆ ಅನ್ನೋದು ತಿಳಿಬೇಕಾಗಿದೆ. ಇದಕ್ಕೆ ಪರ್ಯಾಯವಾಗಿ ಪ್ರತಿ ದಿನನೂ ಕೂಡ ಮೇಲ್ಸೇತುವೆ ಮೇಲೆ ಪ್ರಯಾಣ ಮಾಡ್ತಿದ್ದಂತ ವಾಹನ ಸವಾರರು ಏನಿದ್ದಾರೆ, ದ್ವಿಚಕ್ರ ವಾಹನ ಸವಾರ ಇರ್ಬೋದು ಅಥವಾ 4 ವೀಲರ್ ಇರ್ಬೋದು ಮತ್ತು ಬಸ್ಗಳು ಕೂಡ ಸಂಚಾರ ಆಗ್ತಾ ಇದ್ವು. ಕೆಲವು ಬಸ್ಗಳು ಕೂಡ ಈಗ ಅವುಗಳಿಗೆ ಯಾವಕ್ಕೂ ಕೂಡ ಅವಕಾಶ ಇರೋದಿಲ್ಲ 3 ದಿನಗಳ ಕಾಲ. ಸೊ ಮತ್ತೆ ಪೀಣ್ಯ ಫ್ಲೈಓವರ್ ಸೇತುವೆ ಮೇಲೆ ಕಾಮಗಾರಿ ದುರಸ್ತಿ ಕಾರ್ಯ ಇರೋದ್ರಿಂದ 3 ದಿನಗಳ ಕಾಲ ಮೊದಲೇ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನೂ 3 ದಿನಗಳ ಕಾಲ ಟ್ರಾಫಿಕ್ ಸಮಸ್ಯೆ ಇನ್ನಷ್ಟು ಕೂಡ ಹೆಚ್ಚಾಗುತ್ತೆ. ಪರ್ಯಾಯ ಮಾರ್ಗಗಳಾಗಿ ಸರ್ವಿಸ್ ರೋಡ್ಗಳಿಂದವೆ, ಅವುಗಳನ್ನೇ ನಾವು ನಂಬಿಕೊಳ್ಬೇಕಾದಂತ ಪರಿಸ್ಥಿತಿ ಬೆಂಗಳೂರಿಗರ ಮೇಲೆ ನಿಂತಿದೆ. ಬೆಂಗಳೂರಿಂದ ಕ್ಯಾನಪಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18.